ವೀಕ್ಷಕರೇ, ಇಲ್ಲಿವರೆಗೂ ಕರ್ನಲ್ ಸಿ.ಕೆ. ನಾಯ್ಡು ಅವರಿಂದ ಹಿಡಿದು 36 ಆಟಗಾರರು ಭಾರತ ತಂಡವನ್ನ ಮುನ್ನಡೆಸಿದ್ದಾರೆ. ಬನ್ನಿ ವೀಕ್ಷಕರೇ, ಭಾರತೀಯ ಕ್ರಿಕೆಟ್ನ ದಿಕ್ಕನ್ನ ಬದಲಾಯಿಸಿದಂತ ಆ ವಿಶೇಷ ನಾಯಕರು ಯಾರು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವೀಕ್ಷಕರೇ, 1751ರಲ್ಲಿ ಭಾರತದ ನೆಲದಲ್ಲಿ ಮೊದಲ ರೆಕಾರ್ಡೆಡ್ ಕ್ರಿಕೆಟ್ ಪಂದ್ಯವನ್ನ ಆಡಲಾಯಿತು. ಭಾರತ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಸ್ವಾತಂತ್ರ್ಯದ ಮೊದಲು ಭಾರತೀಯ ಕ್ರಿಕೆಟ್ ಶಕ್ತಿಶಾಲಿ ರಾಜರ ಕೃಪೆಯಿಂದ ನಡೀತಾ ಇತ್ತು. ನಂತರ 1928 ಡಿಸೆಂಬರ್ 4ನೇ ತಾರೀಕು BCCI ಅನ್ನ ರಚಿಸಲಾಯಿತು. ಯಾವುದೇ ಧರ್ಮದ ಜನರ ಭಾವನೆಗೆ ನೋವಾಗಬಾರದು ಅಂತ ಭಾರತದಲ್ಲೇ ಜನಿಸಿದಂತ ಡಗ್ಲಸ್ ಜಾರ್ಡಿನ್ ರವರನ್ನ ಭಾರತದ ಮೊದಲ ಟೆಸ್ಟ್ ನಾಯಕನನ್ನಾಗಿ ಮಾಡುವಂತ ಆಲೋಚನೆಯನ್ನ ಮಾಡಲಾಯಿತು. ಆದರೆ ಕೆಲವು ಕಾರಣಗಳಿಂದ ಅದು ಸಾಧ್ಯ ಆಗಲಿಲ್ಲ. ನಂತರ 1932ರಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಸುಮಾರು 6 ತಿಂಗಳ ಕಾಲ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗೋದಿಕ್ಕೆ ತಯಾರಾಗಿತ್ತು. ಈ ಒಂದು ಪ್ರವಾಸಕ್ಕೆ ಹೋಗೋದಿಕ್ಕೆ ಭಾರತದ ಯಾವ ರಾಜನೂ ಕೂಡ ಒಪ್ಪಲಿಲ್ಲ. ಈ ಒಂದು ಕಾರಣಕ್ಕಾಗಿ ಇಂಗ್ಲೆಂಡ್ ತಲುಪಿದ ನಂತರ ಪಂದ್ಯದ ಒಂದು ದಿನ ಮೊದಲಷ್ಟೇ ಕರ್ನಲ್ ಸಿ.ಕೆ. ನಾಯ್ಡು ಅವರನ್ನ ಭಾರತೀಯ ಕ್ರಿಕೆಟ್ ತಂಡದ ಮೊದಲ ನಾಯಕನನ್ನಾಗಿ ಮಾಡಲಾಯಿತು. ಅವರ ನಾಯಕತ್ವದಲ್ಲಿ ಭಾರತ ತಂಡ ಒಂದೇ ಒಂದು ಪಂದ್ಯವನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲವಾದರೂ ಭಾರತ ತಂಡ ವಿಶ್ವ ಕ್ರಿಕೆಟ್ ನಕ್ಷೆಯಲ್ಲಿ ಸ್ಥಾನವನ್ನ ಪಡೆದಿತ್ತು. ಎರಡನೇ ವಿಶ್ವ ಯುದ್ಧದ ನಂತರ 1946ರಲ್ಲಿ ಮತ್ತೆ ಕ್ರಿಕೆಟ್ ಶುರುವಾದಾಗ ಭಾರತಕ್ಕೆ ಸೀನಿಯರ್ ಪಟೋಡಿ ರೂಪದಲ್ಲಿ ಹೊಸ ನಾಯಕ ಸಿಕ್ಕಿದ್ರು. ಆದರೆ ಮೈದಾನದಲ್ಲಿ ಫಲಿತಾಂಶಗಳು ಮಾತ್ರ ಇನ್ನು ನಿರಾಸೆದಾಯಕವಾಗಿಯೇ ಇದ್ವು. ವೀಕ್ಷಕರೇ, ನಾವು ಮೊದಲ ಟೆಸ್ಟ್ ಪಂದ್ಯದ ಗೆಲುವಿಗೆ 20 ವರ್ಷ ಕಾಯಬೇಕಾಯಿತು. ಅಷ್ಟೊತ್ತಿಗೆ ಭಾರತ ತಂಡವನ್ನ ಸಿ.ಕೆ. ನಾಯ್ಡು, ಇಫ್ತಿಕಾರ್ ಪಟೋಡಿ ಮತ್ತೆ ಲಾಲ್ ಅಮರ್ನಾಥ್ ಈ ರೀತಿ ಮುಂತಾದವರು ಭಾರತದ ನಾಯಕರಾಗಿ ತಂಡವನ್ನ ಮುನ್ನಡೆಸಿದ್ರು. ಇವರಲ್ಲಿ ಲಾಲ್ ಅಮರ್ನಾಥ್ ಸ್ವತಂತ್ರ ಭಾರತದ ಮೊದಲ ನಾಯಕ ಅಂತ ಕರೆಸ್ಕೊಂಡ್ರು. 1952ರಲ್ಲಿ ಮದ್ರಾಸ್ನಲ್ಲಿ ನಡೆದಂತ ಸರಣಿಯ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಅನ್ನ ಸೋಲಿಸುವ ಮೂಲಕ ತನ್ನ ಮೊದಲ ಜಯವನ್ನ ದಾಖಲಿಸಿತು. ಈ ಒಂದು ಪಂದ್ಯದಲ್ಲಿ ಭರ್ಜರಿ ಆಟವನ್ನ ಆಡದಂತ ಭಾರತ ತಂಡ ಇಂಗ್ಲೆಂಡ್ ಅನ್ನ ಇನ್ನಿಂಗ್ಸ್ ಹಾಗೂ 8 ರನ್ಗಳಿಂದ ಸೋಲಿಸಿತು. ಆಗ ತಂಡದ ನಾಯಕ ವಿಜಯ್ ಹಜಾರೆ ಆಗಿದ್ದರಾದ್ರೂ ವಿನು ಮಂಕಡ್ ಈ ಐತಿಹಾಸಿಕ ಗೆಲುವಿನ ಹೀರೋ ಅಂತ ಕರೆಸ್ಕೊಂಡ್ರು. ಈ ಒಂದು ಪಂದ್ಯದಲ್ಲಿ ವಿನು ಮಂಕಡ್ 12 ವಿಕೆಟ್ಗಳನ್ನ ಕಬಳಿಸಿದಲ್ಲದೆ 72 ರನ್ಗಳನ್ನು ಕೂಡ ಬಾರಿಸಿದ್ರು. ತಮ್ಮ ಆಲ್ರೌಂಡ್ ಆಟದ ಮೂಲಕ ಪಂದ್ಯವನ್ನ ಗೆಲ್ಲಿಸಿಕೊಟ್ಟಂತ ವಿನು ಆಗ ಭಾರತ ತಂಡಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದಂತ ಆತ್ಮವಿಶ್ವಾಸವನ್ನ ತಂದುಕೊಟ್ರು. 1955ರ ವೇಳೆಗೆ ಪಾಲಿ ಉಮಿಗ್ರರನ್ನ ಭಾರತ ತಂಡದ ನಾಯಕನನ್ನಾಗಿ ಮಾಡಲಾಯಿತು. ಅವರ ಸ್ಫೋಟಕ ಬ್ಯಾಟಿಂಗ್ ಹಾಗೂ ಅದ್ಭುತ ನಾಯಕತ್ವದ ಪರಿಣಾಮವಾಗಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ ಸರಣಿಯಲ್ಲಿ 2.0ಯಿಂದ ಗೆಲುವನ್ನ ದಾಖಲಿಸಿತು. ಈ ಒಂದು ಸರಣಿಯ ಮೊದಲ ಪಂದ್ಯದಲ್ಲಿ ಉಮಿಗ್ರರ್ ಮತ್ತು ವಿನು ಮಂಕಡ್ ದ್ವಿಶತಕಗಳನ್ನ ಬಾರಿಸಿ ಇಡೀ ಸರಣಿ ಭಾರತದ ಕಡೆ ಒಲುವಂತೆ ಮಾಡಿದ್ರು. ಆದರೆ ಈ ಒಂದು ಗೆಲುವಿನ ನಂತರ ಟೀಂ ಇಂಡಿಯಾಗೆ ಮತ್ತೆ ಗೆಲುವು ಸಿಗಲಿಲ್ಲ. ಆಗ ಪಾಲಿ ಉಮಿಗ್ರರನ್ನ ಇಳಿಸಿ ಹಲವು ಆಟಗಾರರನ್ನ ನಾಯಕ ಸ್ಥಾನಕ್ಕೆ ಏರಿಸುವಂತ ಪ್ರಯತ್ನವನ್ನ ಮಾಡಲಾಯಿತು. ಉದಾಹರಣೆಗೆ ಹೇಮು ಅಧಿಕಾರಿ, ದತ್ತ ಗಾಯಕ್ವಾಡ್, ಪಂಕಜ್ ರಾಯ್, ನಾರಿ ಕಾಂಟ್ರಾಕ್ಟರ್ ನಂತಹ ಅನೇಕ ಆಟಗಾರರನ್ನ ತಂಡದ ನಾಯಕರನ್ನಾಗಿ ಮಾಡಲಾಯಿತು. ಆದರೆ ಭಾರತದ ಮಿಂಚು ಯಾವಾಗ ಹರಿಯುತ್ತೆ ಅಂದ್ರೆ 1962ರಲ್ಲಿ ವೆಸ್ಟ್ ಇಂಡೀಸ್ ಸರಣಿಗಾಗಿ ಕೇವಲ 21 ವರ್ಷದ ಮನ್ಸೂರ್ ಅಲಿಖಾನ್ ಪಟೋಡಿ ಅಲಿಯಾಸ್ ಟೈಗರ್ ಪಟೋಡಿಗೆ ಭಾರತ ತಂಡದ ನಾಯಕತ್ವವನ್ನ ಕೊಡಲಾಯಿತು. ಇಂಗ್ಲೆಂಡಿನಲ್ಲಿ ನಡೆದಂತ ಕಾರು ಅಪಘಾತದಲ್ಲಿ ತಮ್ಮ ಕಣ್ಣನ್ನ ಕಳೆದುಕೊಂಡಂತ ಪಟೋಡಿ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯುತ್ತಮ ನಾಯಕರಲ್ಲಿ ಒಬ್ಬರು ಅಂತ ಕರೆಸ್ಕೊಂಡ್ರು. ಪಟೋಡಿ ನಾಯಕತ್ವದಲ್ಲಿ ಭಾರತ ತನ್ನ ಆಕ್ರಮಣಕಾರಿ ನಾಯಕತ್ವ ಮತ್ತು ಫೀಲ್ಡಿಂಗ್ಗೆ ಪ್ರಾಮುಖ್ಯತೆ ಕೊಡುವಲ್ಲಿ ಹೆಸರುವಾಸಿಯಾಯಿತು. 1962ರಲ್ಲಿ ನ್ಯೂಜಿಲೆಂಡ್ನಲ್ಲಿ ನಡೆದಂತ 4 ಟೆಸ್ಟ್ ಸರಣಿಯನ್ನ 3-1ರಿಂದ ಭಾರತ ಗೆದ್ದುಕೊಳ್ತು. ಇದು ವಿದೇಶಿ ನೆಲದಲ್ಲಿ ಟೀಂ ಇಂಡಿಯಾ ಗೆದ್ದಂತ ಮೊದಲ ಸರಣಿಯಾಗಿತ್ತು. ಪಟೋಡಿ ನಾಯಕತ್ವದಲ್ಲಿ ತಂಡ 40 ಟೆಸ್ಟ್ ಪಂದ್ಯಗಳಲ್ಲಿ 9 ಪಂದ್ಯಗಳನ್ನ ಗೆದ್ದು 12 ಪಂದ್ಯಗಳನ್ನ ಡ್ರಾ ಮಾಡಿಕೊಂಡಿತ್ತು. ಈ ಎಲ್ಲ ನಾಯಕರಿಂದಾಗಿ ಟೀಂ ಇಂಡಿಯಾ ಕ್ರಿಕೆಟ್ ಜಗತ್ನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿತ್ತಾದ್ರೂ ಬೆಸ್ಟ್ ಟೀಮ್ ಅನ್ಸ್ಕೊಳ್ಳೋದ್ರಲ್ಲಿ ಇನ್ನೂ ಕೂಡ ಸಾಕಷ್ಟು ದೂರ ಇತ್ತು. 1971ರಿಂದ 74ರವರೆಗೂ ಅಜಿತ್ ವಾಡೇಕರ್ ಅವರು ಭಾರತ ತಂಡದ ನಾಯಕರಾಗಿದ್ರು. ಇದಾದ್ಮೇಲೆ ಅಜಿತ್ ವಾಡೇಕರ್ ಅವರನ್ನ ಭಾರತದ ಹೊಸ ನಾಯಕನನ್ನಾಗಿ ಮಾಡಿದ್ರು. 1974 ಜುಲೈ 13ನೇ ತಾರೀಕು ಭಾರತ ತನ್ನ ಮೊದಲ ODI ಪಂದ್ಯವನ್ನ ಇಂಗ್ಲೆಂಡ್ ವಿರುದ್ಧ ಆಡಿತ್ತು. ಈ ಒಂದು ಅವಧಿಯಲ್ಲಿ ಭಾರತ 4 ಪಂದ್ಯಗಳನ್ನು ಕೂಡ ಗೆದ್ದಿತ್ತು. ನಂತರ ಶ್ರೀನಿವಾಸ್ ವೆಂಕಟ ರಾಘವನ್ ಅವರನ್ನು ಕೂಡ ನಾಯಕರನ್ನಾಗಿ ಮಾಡಲಾಯಿತು. ಆಗ ಭಾರತ ಟೆಸ್ಟ್ ಮತ್ತು ODI ಸೇರಿದಂತೆ 12 ಪಂದ್ಯಗಳನ್ನ ಆಡಿತ್ತಾದರೂ ಗೆದ್ದದ್ದು ಮಾತ್ರ 1ರಲ್ಲಿ. ಅವ್ರ ನಂತರ ಅವರ ಸಹ ಆಟಗಾರರಾದಂಥ ಸ್ಪಿನ್ನರ್ ಬಿಷನ್ ಸಿಂಗ್ ಬೇಡಿ ನಾಯಕತ್ವವನ್ನ ವಹಿಸಿಕೊಂಡ್ರು. ಅವರ ಅವಧಿಯಲ್ಲೂ ಕೂಡ ಭಾರತ ಹೆಚ್ಚಿನ ಸಾಧನೆಯನ್ನ ಮಾಡಲಿಲ್ವಾದ್ರೂ 1970ರಲ್ಲಿ ಪೋರ್ಟ್ ಆಫ್ ಸ್ಪೇನ್ನಲ್ಲಿ 403 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿ ಭಾರತ ಸ್ಮರಣೀಯ ವಿಜಯವನ್ನ ದಾಖಲಿಸಿತ್ತು. ಆದರೆ ವಿದೇಶಿ ನೆಲದಲ್ಲಿ ಪಂದ್ಯಗಳನ್ನ ಗೆಲ್ಲದ ಕಾರಣ ಅವರನ್ನ ನಾಯಕತ್ವದಿಂದ ತೆಗೆದುಹಾಕಲಾಯಿತು. ಬಿಷನ್ ಸಿಂಗ್ ಬೇಡಿ ನಂತರ ಸುನಿಲ್ ಗವಾಸ್ಕರ್ ಅವರನ್ನ ಭಾರತ ತಂಡದ ನಾಯಕನನ್ನಾಗಿ ಮಾಡಲಾಯಿತು. ಇದರೊಂದಿಗೆ ಭಾರತೀಯ ಕ್ರಿಕೆಟ್ನಲ್ಲಿ ಗೊಂದಲದ ಅವಧಿ ಶುರುವಾಯಿತು. ಒಂದ್ ಕಡೆ ಗವಾಸ್ಕರ್ ಬ್ಯಾಟ್ಸ್ಮನ್ ಆಗಿ ಹೆಸರು ಮಾಡಿದ್ರು. ಆದರೆ ಅವರ ನಾಯಕತ್ವ ಸಮಸ್ಯೆಗಳ ಗೂಡಾಗಿತ್ತು. 1981ರಲ್ಲಿ ಆಸ್ಟ್ರೇಲಿಯಾದ ಎದುರು
LBW ಔಟ್ ಆದ ನಂತರ ಗವಾಸ್ಕರ್ ಎಷ್ಟು ಕೋಪಗೊಂಡಿದ್ರು ಅಂದ್ರೆ ತಮ್ಮ ಜೊತೆ ಬ್ಯಾಟ್ ಮಾಡ್ತಿದ್ದಂತ ಚೇತನ್ ಚೌಹಾಣ್ ರವರನ್ನ ಕರೆದುಕೊಂಡು ವಾಕೌಟ್ ಮಾಡೋದಕ್ಕೆ ಮುಂದಾಗಿದ್ರು. ಆಗ ಟೀಮ್ ಮ್ಯಾನೇಜರ್ ಆಗಿದ್ದಂತ ಸಲೀಂ ದುರಾನಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ರು. ಗವಾಸ್ಕರ್ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಭಾರತದ ನೆಲದಲ್ಲಿ ಬಲಿಷ್ಠವಾಗಿತ್ತಾದ್ರು ನಾಯಕತ್ವದ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಿದ್ರಿಂದ ಯಾವಾಗ್ಲೂ ಸುದ್ದಿಯಲ್ಲಿರ್ತಾ ಇದ್ರು. ಗವಾಸ್ಕರ್ ತುಂಬಾ ಡಿಫೆನ್ಸಿವ್ ಆಗಿದ್ರು. ಅವರು ಟೆಸ್ಟ್ಗಳಲ್ಲಿ ಗೆಲ್ಲೋದಕ್ಕಿಂತ ಡ್ರಾ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನ ಪಡ್ತಿದ್ರು. ಹೀಗಾಗಿನೇ 1978ರಿಂದ 1985ರವರೆಗೂ ಭಾರತ ತಂಡ ಟೆಸ್ಟ್ನಲ್ಲಿ 19% ಮತ್ತು ಒನ್ ಡೇ ಮ್ಯಾಚ್ ಅಲ್ಲಿ 38% ಪಂದ್ಯಗಳನ್ನ ಮಾತ್ರ ಗೆದ್ದಿತ್ತು. ಒಟ್ಟಾರೆ ಇಲ್ಲಿವರೆಗೂ ಭಾರತಕ್ಕೆ ಚೇಂಜ್ ಮೇಕರ್ ಅನಿಸುವಂತ ನಾಯಕ ಸಿಕ್ಕಿರಲೇ ಇಲ್ಲ. ಈ ಗವಾಸ್ಕರ್ ನಂತರ ಭಾರತ ಕ್ರಿಕೆಟ್ ತಂಡದ ನಾಯಕ ಆಗಿದ್ದು ಕಪಿಲ್ ದೇವ್. ಹರಿಯಾಣದ ಈ ಮಹಾನ್ ಆಟಗಾರನನ್ನ ಭಾರತದ ಎಲ್ಲಾ ಸ್ವರೂಪದ ನಾಯಕರನ್ನಾಗಿ ಮಾಡಲಾಯಿತು. ಆದರೂ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಭಾರತ 34 ಟೆಸ್ಟ್ಗಳಲ್ಲಿ ಕೇವಲ 4 ಮಾತ್ರ ಗೆದ್ದಿತ್ತು. ಆದ್ರೆ ಒನ್ ಡೇ ಮ್ಯಾಚ್ ಅಲ್ಲಿ ಕಪಿಲ್ ಭಾರತೀಯ ಕ್ರಿಕೆಟ್ಗೆ ಮಾಡದಂತ ಚಮತ್ಕಾರ ಯಾವುದೇ ಪವಾಡಕ್ಕಿಂತನೂ ಕೂಡ ಕಡಿಮೆ ಇರಲಿಲ್ಲ. 1982ರಲ್ಲಿ ನಾಯಕರಾಗಿದ್ದಂತ ಕಪಿಲ್ ಅವರ ಮುಂದಿದ್ದಂತ ದೊಡ್ಡ ಗುರಿ 1983ರ ವಿಶ್ವಕಪ್. ಅದಕ್ಕೂ ಮೊದಲು 1979ರ ವಿಶ್ವಕಪ್ನಲ್ಲಿ ಭಾರತ ಆಡಿತ್ತಾದ್ರೂ 2 ಟೂರ್ನಿಯ ಅಷ್ಟು ಪಂದ್ಯಗಳಲ್ಲಿ ಭಾರತ ಕೇವಲ 1 ಪಂದ್ಯವನ್ನ ಮಾತ್ರ ಗೆಲ್ಲೋದಿಕ್ಕೆ ಸಾಧ್ಯ ಆಗಿತ್ತು. ಅದು ಕೂಡ ಈಸ್ಟ್ ಆಫ್ರಿಕಾದ ವಿರುದ್ಧ. ಹೀಗಾಗಿ 1983ರ ವಿಶ್ವಕಪ್ ಆಡೋದಕ್ಕೆ ಭಾರತ ತಂಡ ಇಂಗ್ಲೆಂಡ್ ಅನ್ನು ತಲುಪಿದಾಗ ವಿಶ್ವಕಪ್ ವಿಷಯದಲ್ಲಿ ಅದೊಂದು ಕ್ರಿಕೆಟ್ ಕೂಸಾಗಿತ್ತು. ಆದರೆ ಕಪಿಲ್ ನಾಯಕತ್ವದಲ್ಲಿ ಭಾರತ ತಂಡ ಹೇಗಾಡಿತ್ತು ಅಂದ್ರೆ ವಿಶ್ವದಲ್ಲಿ ಭಾರತೀಯ ಕ್ರಿಕೆಟ್ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಿಸಿಬಿಟ್ಟಿತ್ತು. 1983ರ ವಿಶ್ವಕಪ್ ಗೆಲುವು ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತದ್ದು. ಅಲ್ಲಿ ಭಾರತ 2 ಬಾರಿ ವಿಶ್ವಕಪ್ ಅನ್ನ ಗೆದ್ದಂತ ತಂಡವನ್ನ ಮೆಟ್ಟಿ ನಿಂತಿತ್ತು. ಅದರಲ್ಲೂ ಕಪಿಲ್ ರವರ ಜಿಂಬಾಬ್ವೆ ವಿರುದ್ಧದ ಅದ್ಭುತ ಇನ್ನಿಂಗ್ಸ್ ಅನ್ನ ಭಾರತದ ಯಾವ ಕ್ರಿಕೆಟ್ ಅಭಿಮಾನಿ ಕೂಡ ಮರೆಯುವಂತಿಲ್ಲ. ಅವತ್ತು 175 ರನ್ ಬಾರಿಸಿದಂತ ಕಪಿಲ್ ದೇವ್ ತಾನೆಂತ ಹೋರಾಟಗಾರ ಎಂಬುದನ್ನ ತೋರಿಸಿಕೊಟ್ಟಿದ್ರು. ಆ ಒಂದು ಇನ್ನಿಂಗ್ಸ್ ಇವತ್ತಿಗೂ ಭಾರತೀಯ ಕ್ರಿಕೆಟ್ ಇತಿಹಾಸದ ಪ್ರಮುಖ ಇನ್ನಿಂಗ್ಸ್ಗಳಲ್ಲಿ ಒಂದಾಗಿದೆ. ಇದಲ್ಲದೆ ಕಪಿಲ್ ನಾಯಕತ್ವದಲ್ಲಿ ಭಾರತ ತಂಡ 1986ರ ಇಂಗ್ಲೆಂಡ್ ಸರಣಿಯನ್ನ ಗೆದ್ದಿತ್ತು. ಈ ಒಂದು ಅವಧಿಯಲ್ಲಿ ಗವಾಸ್ಕರ್ ಮತ್ತು ಕಪಿಲ್ ನಡುವೆ ನಾಯಕತ್ವ ಬದಲಾಗ್ತಾನೆ ಇತ್ತು. ಟೀಮ್ ಇಂಡಿಯಾ 1985ರ ಬೆನ್ಸಸ್ ಮತ್ತು ಹೆಡ್ಜಸ್ ಕ್ರಿಕೆಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನ ಗವಾಸ್ಕರ್ ನಾಯಕತ್ವದಲ್ಲಿ ಗೆದ್ರೆ 1987ರಲ್ಲಿ ಇಂಗ್ಲೆಂಡ್ ವಿರುದ್ಧ ವಿಶ್ವಕಪ್ ಸೆಮಿಫೈನಲ್ನ ಪಂದ್ಯವನ್ನ ಕಪಿಲ್ ನಾಯಕತ್ವದಲ್ಲಿ ಆಡಲಾಯಿತು. ತನ್ನ ನಾಯಕರಲ್ಲಿ ಸ್ಥಿರತೆಯನ್ನು ಹುಡುಕ್ತಿದ್ದಂತ ಭಾರತ ತಂಡಕ್ಕೆ ಬದಲಾವಣೆಯ ಅಗತ್ಯ ಇತ್ತು. ನಂತರ ದಿಲೀಪ್ ವೆಂಗ್ ಸರ್ಕಾರ್ ಅವರನ್ನ ಭಾರತದ ಮುಂದಿನ ನಾಯಕರನ್ನಾಗಿ ಮಾಡಲಾಯಿತು. ಆದರೆ ಆಟಗಾರರ ನಿರಂತರ ಗಾಯಗಳು ಮತ್ತೆ ತಂಡದ ಸಾಧಾರಣ ಪ್ರದರ್ಶನದಿಂದಾಗಿ ಮತ್ತೆ ಹೊಸ ನಾಯಕನ ಹುಡುಕಾಟ ಶುರುವಾಗುತ್ತೆ. ಆಮೇಲೆ ಶ್ರೀಕಾಂತ್ ಮತ್ತು ರವಿಶಾಸ್ತ್ರಿ ಅವರನ್ನ ಕ್ಯಾಪ್ಟನ್ ಮಾಡಲಾಯಿತಾದರೂ ಈ ಒಂದು ಪ್ರಯೋಗಗಳು ಕೂಡ ಫಲಿಸಲಿಲ್ಲ. ನಂತರ 1989ರಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಟೀಮ್ ಇಂಡಿಯಾದ ಹೊಸ ನಾಯಕರನ್ನಾಗಿ ಮಾಡಲಾಯಿತು. ಮತ್ತೆ ಈ ಒಂದು ನಿರ್ಧಾರ ನಿಜಕ್ಕೂ ಒಂದು ಪವಾಡದ ರೀತಿಯೇ ಇತ್ತು. ಈ ಅಜರುದ್ದೀನ್ ಭಾರತೀಯ ಕ್ರಿಕೆಟ್ ತಂಡದ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಅದಕ್ಕಾಗಿ ಅವರು ಸುಮಾರು 10 ವರ್ಷಗಳ ಕಾಲ ಭಾರತ ತಂಡದ ನಾಯಕರಾಗಿದ್ರು. ತಮ್ಮ ನಾಯಕತ್ವದಲ್ಲಿ ಅಜರುದ್ದೀನ್ ಭಾರತ ತಂಡಕ್ಕೆ ಟೆಸ್ಟ್ ಕ್ರಿಕೆಟ್ನಲ್ಲಿ 52% ಮತ್ತು ಒನ್ ಡೇ ಮ್ಯಾಚ್ನಲ್ಲಿ 30% ಗೆಲುವನ್ನ ದಕ್ಕಿಸಿಕೊಟ್ಟಿದ್ರು. ಇದು ಅಲ್ಲಿಯವರೆಗಿನ ಅತ್ಯುತ್ತಮ ರೇಷೋ ಆಗಿತ್ತು. ಅಲ್ಲಿಯವರೆಗೂ ಭಾರತ ತಂಡವನ್ನ ಕೇವಲ ಹೋಮ್ ಗ್ರೌಂಡ್ ನಲ್ಲಿ ಒಳ್ಳೆ ತಂಡ ಅಂತ ಭಾವಿಸಲಾಗಿತ್ತು. ಆದರೆ ಅಜರುದ್ದೀನ್ ತಮ್ಮ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಅಬ್ಬರದ ನಾಯಕತ್ವದಿಂದ ಭಾರತಕ್ಕೆ ವಿದೇಶದಲ್ಲೂ ಕೂಡ ಗೆಲ್ಲುವ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಿದ್ರು. ಆದರೆ ಮುಂದೆ ಮೊಹಮ್ಮದ್ ಅಜರುದ್ದೀನ್ ನಾಯಕತ್ವ ಆಟಕ್ಕಿಂತ ವಿವಾದಗಳ ಕಾರಣದಿಂದಾಗಿ ಹೆಚ್ಚು ಸುದ್ದಿ ಆಗ್ತಾ ಇತ್ತು. ಮ್ಯಾಚ್ ಫಿಕ್ಸಿಂಗ್, ಪ್ರೇಮ, ವ್ಯವಹಾರಗಳಿಂದಾಗಿ ಅಜರುದ್ದೀನ್ ಹೆಸರು ಕುಖ್ಯಾತಿಯನ್ನ ಪಡೆಯಿತು. ಈ ಮೊಹಮ್ಮದ್ ಅಜರುದ್ದೀನ್ 3 ವರ್ಲ್ಡ್ ಕಪ್ಗಳಲ್ಲಿ ಭಾರತ ತಂಡವನ್ನ ಗಮನಾರ್ಹ ಯಶಸ್ವಿನತ್ತ ಮುನ್ನಡೆಸಿದ್ರು. ಆದರೆ ವಿವಾದಗಳಿಂದಾಗಿ, ವಿಶೇಷವಾಗಿ ಮ್ಯಾಚ್ ಫಿಕ್ಸಿಂಗ್ ಕಾರಣದಿಂದಾಗಿ 2000 BCCI ಈ ಅಜರುದ್ದೀನ್ ಮೇಲೆ ಜೀವಮಾನದ ನಿಷೇಧವನ್ನ ವಿಧಿಸಿತು. ಆಗ ಭಾರತೀಯ ಕ್ರಿಕೆಟ್ ಗೌರವವನ್ನು ಉಳಿಸೋದಿಕ್ಕೆ BCCI ಸಚಿನ್ ರವರನ್ನ ನಾಯಕರನ್ನಾಗಿ ಮಾಡಿತು. ಈ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣ ಅಭಿಮಾನಿಗಳಿಗೆ ಆಟದ ಬಗ್ಗೆ ಇದ್ದಂತ ಅಭಿಮಾನವನ್ನೇ ಕಡಿಮೆ ಮಾಡಿತ್ತು. ಆದರೆ ಸಚಿನ್ ರವರಿಗೂ ಆ ಕಪ್ಪು ಮಸಿಯನ್ನ ಅಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ಆ ಒಂದು ನಿರ್ಣಾಯಕ ಸಮಯದಲ್ಲಿ ಸೌರವ್ ಗಂಗೂಲಿ ಅವರನ್ನ ನಾಯಕರನ್ನಾಗಿ ಮಾಡಲಾಯಿತು. ಮತ್ತೆ ಈ ಒಂದು ನಿರ್ಧಾರ ಭಾರತೀಯ ಕ್ರಿಕೆಟ್ನಲ್ಲಿ ಒಂದು ಹೊಸ ಯುಗವನ್ನೇ ಶುರು ಮಾಡಿತ್ತು. ಈ ಸೌರವ್ ಗಂಗೂಲಿ ಕೇವಲ ನಾಯಕರಾಗಿರದೆ ಹೊಸ ಪ್ರತಿಭೆಗಳಿಗೆ ಬೆಂಬಲ ನೀಡುವ ದೂರದೃಷ್ಟಿ ಉಳ್ಳವರಾಗಿದ್ರು. ತಂಡದಲ್ಲಿ ನಿರ್ಭೀತ ಮನೋಭಾವವನ್ನ ಹುಟ್ಟಾಕಂತ ಗಂಗೂಲಿ ಅವರ ನಾಯಕತ್ವದಲ್ಲಿ ಭಾರತ ತಂಡದ ಆಟಗಾರರ ಮನೋಭಾವನೆ ಬದಲಾಗಿ ಹೋಯಿತು. ಜಹೀರ್ ಖಾನ್, ಹರ್ಭಜನ್ ಸಿಂಗ್, ಯುವರಾಜ್ ಸಿಂಗ್ ಮತ್ತೆ ವೀರೇಂದ್ರ ಸೆಹ್ವಾಗ್ರಂತ ಆಟಗಾರರು ಕೂಡ ಆಕ್ರಮಣಶೀಲತೆ ಮೈಗೂಡಿಸಿಕೊಂಡ್ರು. 2001ರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಗಂಗೂಲಿ ಹರ್ಭಜನ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳೋದಿಕ್ಕೆ ಸೆಲೆಕ್ಟರ್ಗಳೊಂದಿಗೆ ಅಕ್ಷರಶಃ ಜಗಳಾಡಿದ್ರು. ನಂತರ ಹರ್ಭಜನ್ ಆ ಒಂದು ಸರಣಿಯಲ್ಲಿ 32 ವಿಕೆಟ್ಗಳನ್ನ ಪಡೆಯುವ ಮೂಲಕ ಗಂಗೂಲಿಯ ಸೆಲೆಕ್ಷನ್ ಸರಿ ಇತ್ತು ಅಂತ ಸಾಬೀತು ಮಾಡಿದ್ರು. ಇದರಿಂದಲೇ ಭಾರತ ತಂಡ ಆಸ್ಟ್ರೇಲಿಯಾವನ್ನ ಮಣಿಸಿ ಸರಣಿಯನ್ನ ಗೆದ್ದಿತ್ತು.
ಗಂಗೂಲಿ ನಾಯಕತ್ವದಲ್ಲಿ ಭಾರತ ವಿದೇಶದ ಟೆಸ್ಟ್ ಪಂದ್ಯಗಳಲ್ಲಿ ಸ್ಥಿರವಾಗಿ ಪ್ರದರ್ಶನವನ್ನ ಕೊಡೋದಕ್ಕೆ ಶುರು ಮಾಡಿತ್ತು. ಈ ಒಂದು ಅವಧಿಯಲ್ಲಿ ನಾವು 11 ವಿದೇಶಿ ಟೆಸ್ಟ್ಗಳನ್ನ ಗೆದ್ದಿದ್ವಿ. ಇದು ಆ ಒಂದು ಸಮಯದಲ್ಲಿ ಯಾವುದೇ ಭಾರತೀಯ ನಾಯಕನಿಗೆ ಹೋಲಿಸಿದ್ರೆ ಅತ್ಯಧಿಕವಾಗಿತ್ತು. ಅವರ ನಿರ್ಭೀತ ಮನೋಭಾವ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಸ್ಟೀವರ್ ಅವರನ್ನ ಟಾಸ್ಕ್ ಆಗಿ ಕಾಯುವಂತೆ ಮಾಡೋದು, ಲಾರ್ಡ್ಸ್ ಬಾಲ್ಕನಿಯಲ್ಲಿ ಶರ್ಟ್ ಅನ್ನ ಬಿಚ್ಚಿ ಬೀಸೋದು, ಇವೆಲ್ಲ ಹೊಸ ದಿಟ್ಟ ಭಾರತ ತಂಡದ ಅವರ ಆಕ್ರಮಣಕಾರಿ ನಡೆಯಿಂದಾಗಿ 2003ರ ವಿಶ್ವಕಪ್ನಲ್ಲಿ ಭಾರತ ಫೈನಲ್ಗೆ ತಲುಪಿತ್ತು. ಈ ಸೌರವ್ ಗಂಗೂಲಿ ಅವರ ನಾಯಕತ್ವ ಭಾರತೀಯ ಕ್ರಿಕೆಟ್ಗೆ ಹೊಸ ಪುಷ್ಟಿಯನ್ನ ಕೊಟ್ಟಿದ್ದು ಮಾತ್ರವಲ್ಲದೆ ಅದರ ಸುವರ್ಣ ಯುಗಕ್ಕೆ ದಾರಿಯನ್ನ ಮಾಡಿಕೊಟ್ಟಿತ್ತು. ನಂತರ ಗ್ರೆಗ್ ಚಾಪೆಲ್ ಜೊತೆ ಏನಾಯ್ತು ಎಂಬುದನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಯಾರು ಕೂಡ ಮರ್ತಿಲ್ಲ. ಈ ಕೋಚ್ ಚಾಪೆಲ್ ಜೊತೆಗಿನ ವಿವಾದದಿಂದಾಗಿ ಭಾರತ ತಂಡದಲ್ಲಿ ಮತ್ತೊಮ್ಮೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಇದೆಲ್ಲದರ ನಡುವೆ ಬಿಸಿಸಿಐ ದ್ರಾವಿಡ್ ರವರನ್ನ ಭಾರತ ಕ್ರಿಕೆಟ್ ತಂಡದ ಹೊಸ ನಾಯಕನನ್ನಾಗಿ ಮಾಡಿತು. ದ್ರಾವಿಡ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ 2006ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಪಂದ್ಯವನ್ನ ಗೆದ್ದಿತ್ತು. ಇದು ಮಾತ್ರವಲ್ಲದೆ 2007ರಲ್ಲಿ ಇಂಗ್ಲೆಂಡ್ ಅನ್ನ ಅವರ ನೆಲದಲ್ಲಿಯೇ ಸೋಲಿಸಿದ್ದು ದ್ರಾವಿಡ್ ಅವರ ನಾಯಕತ್ವದ ವೃತ್ತಿ ಜೀವನದ ಪೀಕ್ ಪಾಯಿಂಟ್ ಅಂತಾನೆ ಪರಿಗಣಿಸಲಾಗಿದೆ. ಆದರೆ 2007ರ ವಿಶ್ವಕಪ್ನ ಹೀನಾಯ ಪ್ರದರ್ಶನದಿಂದಾಗಿ ಟೀಂ ಇಂಡಿಯಾ ನಾಯಕತ್ವದಿಂದ ರಾಹುಲ್ ಕೆಳಗಿಳಿದ್ರು. ಇದರಿಂದಾಗಿ 2007ರಲ್ಲಿ ನಡೆಯುವಂತ ಮೊದಲ T20 ವಿಶ್ವಕಪ್ನಲ್ಲಿ ಭಾರತವನ್ನ ಮುನ್ನಡೆಸೋದಕ್ಕೆ ಯುವ ನಾಯಕನ ಅಗತ್ಯ ಇತ್ತು. ಸಚಿನ್ ಸಲಹೆ ಮೇರೆಗೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಟೀಂ ಇಂಡಿಯಾದ T20 ನಾಯಕರನ್ನಾಗಿ ಮಾಡಲಾಯಿತು. ಇಲ್ಲಿಂದ ಶುರುವಾಯಿತು ನೋಡಿ ಟೀಂ ಇಂಡಿಯಾದ ಕಂಪ್ಲೀಟ್ ಡಾಮಿನೆನ್ಸ್. ಈ ಸಚಿನ್ನ ಸೆಲೆಕ್ಷನ್ ಸರಿ ಅಂತ ಸಾಬೀತು ಮಾಡದಂತ ಧೋನಿ ಭಾರತೀಯ ಕ್ರಿಕೆಟ್ ಇತಿಹಾಸವನ್ನ ಮತ್ತೊಂದು ಮಗ್ಗುಲಿಗೆ ತೆಗೆದುಕೊಂಡು ಹೋದ್ರು. ಮಹೇಂದ್ರ ಸಿಂಗ್ ಧೋನಿ ಅನೇಕ ಹಿರಿಯ ಆಟಗಾರರನ್ನ ಮತ್ತು ಲೆಜೆಂಡ್ಗಳೊಂದಿಗೆ ಕಿರಿಯ ಆಟಗಾರರನ್ನು ಕೂಡ ಸಮ್ಮಿಶ್ರಗೊಳಿಸಿ ಒಂದು ಪ್ರಬಲ ತಂಡದೊಂದಿಗೆ 2007ರ T20 ವಿಶ್ವಕಪ್ ಅನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸಿದ್ರು. ಈ ಒಂದು ಕಾರಣದಿಂದಾಗಿ ಅವರನ್ನ ಭಾರತ ತಂಡದ ಎಲ್ಲಾ ಸ್ವರೂಪದ ನಾಯಕರನ್ನಾಗಿ ಮಾಡಲಾಯಿತು. ನಂತರ ನ್ಯೂಜಿಲೆಂಡ್ನಲ್ಲಿ ಮೊದಲ ಬಾರಿಗೆ ಒನ್ ಡೇ ಇಂಟರ್ನ್ಯಾಷನಲ್ ಸರಣಿಯನ್ನ ಗೆದ್ರು. ಈ ಧೋನಿ ಅವರ ಕ್ರಿಕೆಟ್ ಇತಿಹಾಸದಲ್ಲಿ ಅವರು ಸಾಧಿಸೋದಕ್ಕೆ ಸಾಧ್ಯವಾಗದಂತ ಒಂದೇ ಒಂದು ವಿಷಯ ಕೂಡ ಇರಲಿಲ್ಲ. ಏಪ್ರಿಲ್ 2, 2011ರಂದು ಶ್ರೀಲಂಕಾ ವಿರುದ್ಧ ಅಂತಿಮ ಪಂದ್ಯದಲ್ಲಿ ಸಿಕ್ಸರ್ ಅನ್ನ ಬಾರಿಸುವ ಮೂಲಕ ಧೋನಿ 28 ವರ್ಷಗಳ ನಂತರ ಭಾರತವನ್ನ ವಿಶ್ವ ಚಾಂಪಿಯನ್ ಮಾಡಿದ್ರು. 2013ರಲ್ಲಿ ಇಂಗ್ಲೆಂಡ್ನಲ್ಲಿ ಆಡದಂತ ಚಾಂಪಿಯನ್ ಟ್ರೋಫಿಯನ್ನು ಕೂಡ ಗೆಲ್ಲುವ ಮೂಲಕ ಧೋನಿ ಎಲ್ಲಾ 3 ICC ಟ್ರೋಫಿಗಳನ್ನ ಗೆದ್ದಂತ ಮೊದಲ ನಾಯಕರಾದರು. ಸೌರವ್ ಗಂಗೂಲಿ ರೀತಿಯೇ ಈ ಧೋನಿ ಕೂಡ ಯುವ ಆಟಗಾರರಿಗೆ ಹೆಚ್ಚೆಚ್ಚು ಅವಕಾಶವನ್ನ ಕೊಡ್ತಿದ್ರು. ಈ ಅಶ್ವಿನ್ ಜಡೇಜರಂತಹ ಪ್ರತಿಭೆಗಳು ಅವರ ಅಡಿಯಲ್ಲಿಯೇ ಹೊರಹೊಮ್ಮುದ್ವು. ಅವರ ಕೆಲಸ ಮತ್ತು ಸಂಯೋಜಿತ ಮನೋಭಾವದಿಂದಾಗಿ ತಂಡ ಮೈದಾನದಲ್ಲಿ ಮಾತ್ರವಲ್ಲದೆ ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಫ್ರೆಂಡ್ಲಿಯಾಗಿ ಇರ್ತಾ ಇತ್ತು. ಸಚಿನ್, ಗಂಗೂಲಿ, ಸೆಹವಾಗ್ ತರದ ಹಿರಿಯ ಆಟಗಾರನ ಧೋನಿ ಸಮರ್ಥವಾಗಿ ನಿರ್ವಹಿಸಿದ್ರು. ಮತ್ತೆ ತಂಡದಲ್ಲಿನ ಹಿರಿಯ ಮತ್ತು ಕಿರಿಯ ಅನ್ನುವಂಥ ಸಂಸ್ಕೃತಿಯನ್ನ ಕೊನೆಗೊಳಿಸಿದ್ರು. ಇವೆಲ್ಲ ಕಾರಣದಿಂದಾಗಿ ಭಾರತ ಕ್ರಿಕೆಟ್ನಲ್ಲಿ ಈ ಒಂದು ಕ್ಯಾಪ್ಟನ್ ಸದಾ ನೆನಪಿನಲ್ಲಿ ಉಳಿತಾರೆ. ಈ ಧೋನಿ ಅದೆಷ್ಟು ಕೂಲ್ ನಾಯಕರಾಗಿದ್ರು ಅವರ ನಂತರದ ನಾಯಕ ಕೂಡ ಅಷ್ಟೇ ಅಗ್ರೆಸಿವ್ ಆಗಿದ್ರು. ಹೌದು, ನಾವು ಹೇಳ್ತಿರೋದು ವಿರಾಟ್ ಕೊಹ್ಲಿ ಬಗ್ಗೆ. ಯಾವಾಗ ಕಿಂಗ್ ಕೊಹ್ಲಿ ನಾಯಕರಾದ್ರು ಅಲ್ಲಿಂದ ಟೆಸ್ಟ್ ಫಾರ್ಮೆಟ್ನಲ್ಲಿ ಶುರುವಾಯಿತು ಇಂಡಿಯಾದ ಕಂಪ್ಲೀಟ್ ಡಾಮಿನೆನ್ಸ್. ನಾಯಕ ವಿರಾಟ್ ಮತ್ತು ಕೋಚ್ ರವಿಶಾಸ್ತ್ರಿಯ ಪ್ರಚಂಡ ಜೋಡಿ ಟೀಂ ಇಂಡಿಯಾವನ್ನ ಪ್ರತಿ ಫಾರ್ಮೆಟ್ನಲ್ಲೂ ಕೂಡ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿಸಿತು. ಆಸ್ಟ್ರೇಲಿಯಾದಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಸರಣಿಯನ್ನ ಗೆಲ್ಲುವುದಾಗಿರಲಿ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಬಾರಿಗೆ ಏಕದಿನ ಸರಣಿಯನ್ನ ಗೆಲ್ಲೋದಾಗಿರಲಿ, ಈ ಜೋಡಿ ಅದ್ಭುತವನ್ನೇ ಸೃಷ್ಟಿ ಮಾಡಿತು. ಜೊತೆಗೆ ಟೀಂ ಇಂಡಿಯಾದ ಬೌಲಿಂಗ್ ಅನ್ನ ಸಂಪೂರ್ಣ ರೂಪಾಂತರಗೊಳಿಸುವಂತ ಜವಾಬ್ದಾರಿಯನ್ನ ಕೊಹ್ಲಿ ವಹಿಸಿಕೊಂಡ್ರು. ಬೌಲಿಂಗ್ ಕೋಚ್ ಭರತ್ ಅರುಣ್ ರವರ ಸಹಾಯದಿಂದ ವಿರಾಟ್ ರವರು ಉಮೇಶ್, ಭುವಿ, ಶಮಿ, ಇಶಾಂತ್, ಬೂಮ್ರಾ ಅವರಂತ ವೇಗದ ಬೌಲರ್ಗಳ ಸೈನ್ಯವನ್ನ ಸಿದ್ಧಪಡಿಸಿದ್ರು. ಈ ವಿರಾಟ್ರ ಆಕ್ರಮಣಕಾರಿ ನಾಯಕತ್ವ ಮತ್ತು ನೆವರ್ ಗಿವ್ ಅಪ್ ಶೈಲಿಯಿಂದ ನಾವು 68 ಟೆಸ್ಟ್ಗಳಲ್ಲಿ 40, 95 ಒನ್ಡೇಗಳಲ್ಲಿ 65 ಮತ್ತೆ 50 T20 ಪಂದ್ಯಗಳಲ್ಲಿ 30 ಪಂದ್ಯಗಳನ್ನ ಗೆದ್ದಿದ್ದೇವೆ. ಪ್ರತಿ ಫಾರ್ಮೆಟ್ನಲ್ಲಿ ಇಂಥ ವಿನ್ ಪರ್ಸೆಂಟೇಜ್ ಅನ್ನ ಇವತ್ತಿನವರೆಗೂ ಯಾವ ನಾಯಕನಿಗೂ ಸಾಧಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಈ ತವರಿನ ಪಿಚ್ಗಳಲ್ಲಿ ಭಾರತ ಏನೋ ಗೆಲ್ತಾ ಇತ್ತು, ಆದರೆ ಕೊಹ್ಲಿಯ ನಾಯಕತ್ವದಲ್ಲಿ ನಾವು ಪ್ರತಿ ವಿದೇಶಿ ನೆಲದಲ್ಲೂ ಕೂಡ ಹಾಗೂ ಪ್ರತಿ ಕ್ರಿಕೆಟ್ ತಂಡಕ್ಕೂ ನೆನ್ಪಿಡುವಂತ ಫೈಟ್ ಅನ್ನ ಕೊಟ್ಟಿದ್ದೇವೆ. ಇಷ್ಟೆಲ್ಲ ಸಾಧ್ಯ ಮಾಡಿದ್ರು ಕೊಹ್ಲಿ ನಾಯಕತ್ವದಲ್ಲಿ ನಾವು ಒಂದೇ ಒಂದು ICC ಟ್ರೋಫಿಯನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈ ಭಾರತ ತಂಡ ಸ್ಟ್ರಾಂಗ್ ಆಟಗಾರರನ್ನೇನೋ ಹೊಂದಿತ್ತು, ಆದ್ರೆ ಸ್ಟ್ರಾಂಗ್ ಟೀಮ್ ಇರಲಿಲ್ಲ. ಇದೆಲ್ಲ ವಿವಾದಗಳ ನಂತರ 2021ರ ಡಿಸೆಂಬರ್ನಲ್ಲಿ ರಾತ್ರೋರಾತ್ರಿ ಕೊಹ್ಲಿಯಿಂದ ಟೀಂ ಇಂಡಿಯಾದ ನಾಯಕತ್ವವನ್ನ ಕಸಿದುಕೊಳ್ಳಾಯಿತು. ಧೋನಿಯ ನಾಯಕತ್ವದಲ್ಲಿ ನಾವು ಯಶಸ್ವಿ ತಂಡವಾಗಿ ಮಾರ್ಪಟ್ಟಿದ್ರೆ ಕೊಹ್ಲಿ ತಮ್ಮ ನಾಯಕತ್ವದ ಮೂಲಕ ತಂಡದಲ್ಲಿ ಫಿಯರ್ಲೆಸ್ ಬ್ರಾಂಡ್ನ ಬೀಜವನ್ನ ಬಿತ್ತಿದ್ರು. ಒಂದು ಕಡೆ ಭಾರತೀಯ ಕ್ರಿಕೆಟ್ ಜಗತ್ತನ್ನ ಆಳ್ತಿತ್ತಾದ್ರೂ ಒಂದು ICC ಟ್ರೋಫಿಯನ್ನ ಗೆಲ್ಲಿಲ್ಲ ಎಂಬ ದುಃಖ ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಪ್ರೇಮಿಯನ್ನ ಕಾಡ್ತಾ ಇತ್ತು. ಇದೆಲ್ಲದರ ನಡುವೆ ರೋಹಿತ್ ಶರ್ಮಾರನ್ನ ಭಾರತ ತಂಡದ ನಾಯಕರನ್ನಾಗಿ ಮಾಡಲಾಯಿತು. ರೋಹಿತ್ ಮತ್ತು ದ್ರಾವಿಡ್ ಜೋಡಿಯ ಮುಂದೆ
ಐಸಿಸಿ ಟ್ರೋಫಿಯನ್ನ ವಶಪಡಿಸಿಕೊಳ್ಳೋದು ದೊಡ್ಡ ಗುರಿಯಾಗಿತ್ತು. ಇದನ್ನ ಗಮನದಲ್ಲಿ ಇಟ್ಕೊಂಡು ರೋಹಿತ್ ಒಂದು ಪರಿಪೂರ್ಣ ತಂಡವನ್ನ ನಿರ್ಮಿಸೋದಿಕ್ಕೆ ಮುಂದಾದ್ರು. ಅವರೆಷ್ಟು ಶಾಂತ ಸ್ವಭಾವದವರಾಗಿದ್ರು ಅಷ್ಟೇ ಉತ್ತಮ ಆರಂಭಿಕರಾಗಿದ್ರು. ವಿಶ್ವಕಪ್ 2019 ಅಥವಾ 2023 ಆಗಿರ್ಲಿ, ರೋಹಿತ್ ಭಾರತ ತಂಡಕ್ಕೆ ಉತ್ತಮ ಆರಂಭವನ್ನ ಒದಗಿಸಿಕೊಟ್ಟಿದ್ರು. 2023ರ ವಿಶ್ವಕಪ್ನಲ್ಲಿ 597 ರನ್ಗಳನ್ನು ಗಳಿಸುವ ಮೂಲಕ ರೋಹಿತ್ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದಂತ ಆಟಗಾರ ಅಂತ ಕರೆಸ್ಕೊಂಡ್ರು. ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತಿತ್ತಾದರೂ ಅದರ ಸೇಡನ್ನ T20 ವಿಶ್ವಕಪ್ನಲ್ಲಿ ಬಡ್ಡಿ ಸಮೇತ ತೀರಿಸಿಕೊಳ್ಳಾಯಿತು. 2024 ಜೂನ್ 29ನೇ ತಾರೀಕು ಭಾರತ 13 ವರ್ಷಗಳ ಸುದೀರ್ಘ ಕಾಯುವಿಕೆ ನಂತರ ವಿಶ್ವಕಪ್ ಅನ್ನ ಗೆದ್ದಿತ್ತು. ಅದರೊಂದಿಗೆ ರೋಹಿತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 50 T20 ಪಂದ್ಯಗಳನ್ನ ಗೆದ್ದಂತ ಏಕೈಕ ನಾಯಕರಾದರು. ಈ ರೋಹಿತ್ನ ಕ್ಯಾಪ್ಟನ್ಸಿಯಲ್ಲಿ ಭಾರತದ ಒನ್ ಡೇ ಗೆಲುವಿನ ಶೇಕಡವಾರು 74% ಆಗಿದೆ. T20ಯಲ್ಲಿ ಇದು 79% ಇದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾದಂತಹ ರೋಹಿತ್ ಒಟ್ಟು 126 ಪಂದ್ಯಗಳಲ್ಲಿ ಭಾರತ ತಂಡವನ್ನ ಮುನ್ನಡೆಸಿದ್ದು 93 ಪಂದ್ಯವನ್ನ ಗೆದ್ದಿದ್ದಾರೆ. ರೋಹಿತ್ ವಿಶ್ವದ ಅತ್ಯುತ್ತಮ T20 ನಾಯಕರಲ್ಲಿ ಒಬ್ಬರು. ಅವರ ನಾಯಕತ್ವದಲ್ಲಿ ತಂಡ ಯಾವುದೇ ನಾಯಕ ಸಾಧಿಸುವುದಕ್ಕೆ ಸಾಧ್ಯವಾಗದಂತ ಸಮತೋಲನವನ್ನ ಸಾಧಿಸಿದೆ. ವೀಕ್ಷಕರೇ, ಈ ಎಲ್ಲ ಕ್ಯಾಪ್ಟನ್ಗಳ ಕೊಡುಗೆಯಿಂದಾಗಿ ಇವತ್ತು ಟೀಂ ಇಂಡಿಯಾ ಈ ಒಂದು ಹಂತವನ್ನ ತಲುಪಿದೆ. ಇನ್ನು ನಿಮ್ ಪ್ರಕಾರ ಈ ಎಲ್ಲ ನಾಯಕರಲ್ಲಿ ಭಾರತ ತಂಡಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಂತ ಕ್ಯಾಪ್ಟನ್ ಯಾರು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.